ರೈತ ಬಾಂಧವರಿಗೆ ನಮಸ್ಕಾರ. ಎಲ್ಲರಿಗೂ ಹೇಗಿದ್ದೀರಾ? ತುಂಬ ಜನ ಎಲ್ಲ ನನಗೆ ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಸರ್ ನಮಗೆ ಟಾಪ್ ಕ್ವಾಲಿಟಿ ಶಿರೋಯಿ ಬಗ್ಗೆಯಲ್ಲಿ ವೀಡಿಯೋ ಮಾಡಿ ಮತ್ತು ಚೆನ್ನಾಗಿರಬೇಕು, ಶೈನ್ ಇರಬೇಕಂತ ಕೇಳ್ತಾಯಿದ್ರು. ಸೊ ರಾಜಸ್ಥಾನದಿಂದ, ಯಾಕಂತಂದರೆ ಶಿರೋಯಿ ಅಂತಂದರೆ ರಾಜಸ್ಥಾನ್ ತಳಿ ಮೂಲತಃ. ಅಲ್ಲಿಂದ ನಾವು ಲಾಟ್ ಗಡ್ಲೆ ಅಂದರೆ ಒಂದು 50, 60, 80, 100 ತನಕ ತಂದು ಸಾಕಾಣಿಕೆ ಮಾಡಬೇಕಂತ ಅಂದ್ಕೊಂಡಿವಿ. ಹೋಲ್ಸೇಲ್ ರೇಟಲ್ಲಿ ಕೊಡೋರಿದ್ರೆ ತಿಳಿಸ್ಕೊಡಿ ಅಂತ ಕೇಳ್ತಾಯಿದ್ರು. ಸೊ ಇನ್ನೊಂದು ನಿಮ್ಗೆ ಹೇಳ್ತೀನಿ ರೈತರಿಗೆ, ಸೊ ನೀವು ಯಾವುದೇ ನೀವು ಸಂತೆಯಲ್ಲಿ ಹೋದ್ರೂ ಮೋಸ ಮಾಡೋದಿದ್ರೆ ಸಂತೆಯಲ್ಲಿ ಹೋದ್ರೂ ಮೋಸ ಮಾಡ್ತಾರೆ ನಿಮಗೆ. ಸೊ ಹಂಗಾಗಿ ನಾವು ರಾಜಸ್ಥಾನದಿಂದ ಯಾವುದೇ ವೀಡಿಯೋ ಹಾಕಿದ್ರು ನೀವು ಪರಿಶೀಲನೆ ಮಾಡಿ ತೊಗೊಳೋದು ನಿಮ್ಮ ಆದ್ಯ ಕರ್ತವ್ಯ ಅದನ್ನು. ಸೊ ನಾವು ಚಾನಲಿಂದ ಇಂಥಲ್ಲಿ ಸಿಗುತ್ತೆ ನಿಮಗೆ ಈ ಥರ ಕ್ವಾಲಿಟಿ ಅಂತ ಹೇಳ್ತೀವಿ. ನೀವು ದುಡ್ಡು ಕೊಡ್ತಾ ಇದ್ದೀರಿ ಅಂತಂದರೆ ಅಲ್ಲಿ ಹೋಗಿ ನೋಡಿ ಮಾಡಿ ಪರಿಶೀಲನೆ ಮಾಡೋದು ನಿಮ್ಮ ಜವಾಬ್ದಾರಿ ಅದನ್ನು. ಸೊ ಹಂಗಾಗಿ ನೋಡಿ ಕಾಣ್ತಿದೆ ಎಲ್ಲನೂ ಏನಂತಂದರೆ ಈ ರಾಜಸ್ಥಾನದಿಂದ ದೃಶ್ಯಾವಳಿಗಳು ಇದನ್ನು ಟಾಪ್ ಕ್ವಾಲಿಟಿ ಶುರು ಇದಾವೆ. ನೋಡಿ ಕಾಣ್ತಿದೆ, ಚಿಕ್ಕು ಕಿಡಿಸ್ಬೇಕಾರಿದ್ದಾವೆ ಅಂದರೆ 20 kg 40-50 kg ತನಕ ಇದಾವೆ. 250 ರೂಪಾಯಿ ಪರ್ kg ಕೊಡ್ತಾ ಇದ್ದಾರೆ ಅವರು. ಸೊ ನೀವು ಕರ್ನಾಟಕದಲ್ಲಿ ತೊಗೊಂಡ್ರೆ 400 ರೂಪಾಯಿ ತನಕ ಕೊಡ್ತಾರೆ ಅವ್ರು, ನಿಮ್ಗೆ ಗೊತ್ತಿದೆ. ಸೊ ಅಲ್ಲಿಂದ 250 ರೂಪಾಯಿಂದ ಸಿಗ್ತಾ ಇದೆ. ಸೊ ಈಗಾಗಲೇ ಕರ್ನಾಟಕದಂದೆಲ್ಲ ಮಾರಾಟ ಮಾಡ್ತಾರೆ. ಅವರೇನು ಅಲ್ಲಿ ಕರ್ನಾಟಕದ ಹುಟ್ಟಲ್ಲ, ಅಲ್ಲಿಂದ ತಂದೆ ಮಾರಾಟ ಮಾಡ್ತಾರೆ. ಸೊ ಅಲ್ಲಿಂದ ಅವ್ರು ತರ್ತಾರೆ, ಅದು ನಿಮ್ಮಿಂದ ಯಾಕೆ ತರೋಕ್ಕಾಗಲ್ಲ. ಸೊ ನೀವು ಅಲ್ಲಿ ಹೋಗಿ ನೋಡಿ ಮಾಡಿ ತರೋದು ಇಂಪಾರ್ಟೆಂಟು. ಸುಮ್ಮನೆ ಅವ್ರು ಹೇಳಿದಾರಂತ ಅಡ್ವಾನ್ಸ್ ಆಗಿ ದುಡ್ಡು ಹಾಕೋದಲ್ಲ. ಹೋಗ್ರಿ, ಒಂದು 2 ಅಥವಾ 3 ಜನ ಸೇರಿಕೊಂಡು ಆರಾಮಾಗಿ ಇಲ್ಲಿಂದ ಹೋದರೆ ಅಲ್ಲಿ ಹೋಗಿ ನೋಡಿ ಮಾಡಿ ಕ್ಯಾಶ್ ಆ್ಯಂಡ್ ಕ್ಯಾರಿ ದುಡ್ಡು ಕೊಡಿ, ನೀವು ಮೇಕೆಗಳನ್ನ ತೊಗೊಂಬನ್ನಿ. ಚೆನ್ನಾಗಿದೆ ಅಂತ ಅನ್ಕೋತೀನಿ. ಏನಕ್ಕೆ ಅಂತಂದರೆ ಕಡಿಮೆ ಸಮಯದಲ್ಲಿ ಬೇಗ ಬೆಳವಣಿಗೆ ಆಗುವಂಥ ತಳಿಗಳು ಊಟನ. ಸೊ ಹಂಗಾಗಿ ಏನಂತಂದರೆ ರೈತರೇನು ಮಾಡಿ, ಸೊ ಆರಾಮಾಗಿನ ಅಲ್ಲಿಂದ ತಂದು ಸಾಕಾಣಿಕೆ ಮಾಡ್ಕೋಬೋದು. ಯಾಕಂತಂದರೆ ನಮ್ಮ ಹತ್ರ ಇರುವಂಥ ತಳಿಗಳು ನೀವು 6 ತಿಂಗಳ ಸಾಕಾಣಿಕೆ ಮಾಡೋದೇ, ನೀವು 3 ತಿಂಗಳ ಸಾಕಾಣಿಕೆ ಮಾಡೋದೇನು. ಸೊ ನೀವು ಯಾರಿಗೆ ಮಟನ್ ಪ್ರಪೋಸ್ ನೀವು ಕೊಡಬೇಕಾಗಿತ್ತು ಅಂತಂತಂದರೆ ಅವರು ತೂಕ ನೋಡ್ತಾರೆ ಅಲ್ವಾ. ಸೊ ಒಂದು ಅಂಗಡಿಯಲ್ಲಿ ಹೋಗಿದ್ದೀರಾ ಅಂತಂದರೆ ಮಟನ್ ನಿಮಗೆ ಹಾಕಿದ್ದಾರೆ ಅಂತಂದ್ರೆ ಶಾಪಲ್ಲಿ, ಅದು ಯಾವ ತಳಿ ಅಂತ ಯಾರೂ ಕೇಳಲ್ಲ, ಮಟನ್ ಕೊಡಿ ಅಂತ ಅಷ್ಟೇ ಕೇಳ್ತಾರೆ. ಸೊ ಇದು ಮಾರ್ಕೆಟಿಂಗು. ಈಗ ರೈತರು ಕಮರ್ಷಿಯಲ್ ಆಗಿ ವರ್ಕ್ ಮಾಡಿದ್ರೆ ಆದಾಯ ಮಾಡೋಕ್ಕೆ ಸಾಧ್ಯ. ನಾವು ಅದೇ ಥರನೇ ಸಾಕಾಣಿಕೆ ಮಾಡ್ತೀವಿ, ಹಂಗೆ ಮಾಡ್ತೀವಿ ಅಂತಂದರೆ ತುಂಬ ಜನ ಅದೇ ಹೇಳ್ತಾರೆ, ಸರ್ ತರ್ತೀವಿ ನಾವು, ನಷ್ಟ ಆಗುತ್ತೆ, ನೀವೆಲ್ಲ ಹೇಳ್ತೀರ ಅಂತೀರ. ಸೊ ಅದನ್ನು ಲಾಭವಾಗಿ ಪರಿವರ್ತನೆ ಮಾಡಬೇಕಾಗಿತ್ತು ಅಂದರೆ ಕಮರ್ಷಿಯಲ್ ಆಗಿ ವರ್ಕ್ ಮಾಡಬೇಕು. ಸೊ ಹಾಗಾಗಿ ವಿಶೇಷವಾದ ತಳಿಗಳನ್ನ ಸಾಕಾಣಿಕೆ ಮಾಡಿದರೆ ಸೊ 6 ತಿಂಗಳಲ್ಲಿ ಬೆಳವಣಿಗೆ ಬರುವಂಥದ್ದು 3 ತಿಂಗಳಲ್ಲಿ ನಿಮಗೆ ಬೆಳವಣಿಗೆ ಬರುತ್ತೆ, ಬೇಗ ಗ್ರೋತ್ ಆಗುತ್ತೆ. ಸೊ ಒಳ್ಳೆ ಆದಾಯ ಸಿಗುತ್ತೆ ಅಂತ ತಿಳ್ಕೊತೀನಿ ನಾನು. ಸೊ ಅಂಥವ್ರಿಗೆ ಏನಂತಂದರೆ ತುಂಬ ಜನ ಇರ್ತಾರೆ, ಸರ್ ನಮ್ಮ ನಾಟಿ ಕುರಿನೇ ಸಾಕಾಣಿಕೆ, ಅದನ್ನೇ ಸಾಕಾಣಿಕೆ ಮಾಡಿ, ಬೇಡ ಅಂತಂದಿಲ್ಲ. ಅದ್ರ ಜೊತೆಗೆ ವಿಶೇಷವಾದ ತಳಿ ಸಾಕಾಣಿಕೆ ಮಾಡಿ. ಸೊ ತುಂಬ ಜನ ತೊಗೊಂಡು ಹೋಗೋರು ಇರ್ತಾರೆ. ಯಾಕಂತಂದರೆ ಡೀಲರ್ದವರೆಲ್ಲ ಮಾರ್ಕೆಟಿಂಗ್ ಮಾಡೋಕ್ಕೆ ತೊಗೊಂಡು ಹೋಗ್ತಾರೆ ಕಟಿಂಗ್ಗೆ ಅಂತಂದರೆ, ಅವರೆಲ್ಲ ಏನು ಮಾಡ್ತಾರೆ, ಮಾಂಸ ನೋಡ್ತಾರೆ, ತೂಕ ನೋಡ್ತಾರೆ. ಸೊ ಹಂಗಾಗಿ ಏನಂತಂದರೆ ನಿಮ್ಮದು ವೇಟ್ಗೆ ಏನು ಇದ್ದಿದ್ದಿಲ್ಲ ಅಂತಂದರೆ ದುಡ್ಡೇ ಕೊಡಲ್ಲ ಅವ್ರು ರೇಟ್ಗೆ. ಸೊ ಹಂಗಾಗಿ ಏನಂತಂದರೆ ನಿಮಗೆ ಬೀಟೆಲ್ ಆಗಿರ್ಬೋದು, ಶಿರೋಯಿ, ಗುಜರಿ, ತೋತಾಪುರಿ, ಸೊ ಇವೆಲ್ಲ ವಿಶೇಷವಾದ ತಳಿಗಳು. ಸೊ ಹಂಗಾಗಿ ಏನಂತಾರೆ, ಸೊ ಇದು ಬಂದ್ಬಿಟ್ಟು ಸ್ಪೆಷಲಾಗಿ ಶಿರೋಯಿ ಲಾಟೇ ಇದೆ ಪೂರಾ. ನಿಮ್ಮ ಕಿಡ್ಸ್ ಸಾಕಾಣಿಕೆ ಬೇಕಾದ್ರೆ ತೊಗೊಳ್ಳಿ, ಇಲ್ಲ ದೊಡ್ಡದು ಬೇಕಾದ್ರೆ ತೊಗೊಳ್ಳಿ, ಫೀಮೇಲ್ ತೊಗೊಳ್ಳಿ, ಮೇಲ್ ತೊಗೊಳ್ಳಿ, ಒಳ್ಳೆ ಬ್ರೀಡರ್ ತೊಗೊಳ್ಳಿ. ಸೊ ಯಾವುದೇ ತಳಿ ಬೇಕಾದ್ರೂ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ಅವ್ರಿಗೆ ಹಿಂದಿಯಲ್ಲಿ ಮಾತಾಡ್ಕೊಳ್ಳಿ. ಸರ್ ನಾವು ಬರ್ತಾ ಇದ್ದೀವಿ, ಅಲ್ಲಿ ಬಂದ ಮೇಲೆ ದುಡ್ಡು ಕೊಡ್ತೀವಿ, ನೋಡ್ತೀವಿ, ನೋಡಿ ಮೊದಲು ಗಾಡಿ ಲೋಡ್ ಮಾಡಿದ ಮೇಲೆ ಅವ್ರಿಗೆ ದುಡ್ಡು ಕೊಟ್ಟು ತೊಗೊಂಬರಿ ಅಲ್ವಾ. ಸೊ ಇದು ಪ್ರತಿಯೊಬ್ಬರು ರೈತರಿಗೆ ಸೊ ಗೊತ್ತಾಗಲಿ ಅನ್ನೋ ಉದ್ದೇಶ ಅಷ್ಟೇ ನಾವು ಹೇಳ್ತಾ ಇರೋದು. ಪ್ರತಿಯೊಬ್ಬರು ಅಂತಿರ್ತಾರೆ, ಸರ್ ನೀವು ಹೇಳ್ತೀರ ನಾವು ದುಡ್ಡು ಹಾಕ್ತೀವಿ ಅಂತ. ನಾವು ಏನು ದುಡ್ಡು ಹಾಕಂತ ನಿಮ್ಗೆ ಯಾರಿಗೂ ಹೇಳಲ್ಲ, ಓಕೆನಾ. ಅದನ್ನು ನಿಮ್ಗೆ ಈ ಥರ ಸಿಗ್ತಾ ಇದೆ, ನೀವು ಈ ಥರ ತೊಗೊಳ್ಳಿ, ಈ ಥರ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ ಅಷ್ಟೇ ಅದನ್ನು. ಸೊ ಹಂಗಾಗಿ ಏನಂತಂದರೆ ರೈತರಿಗೆ ಯಾರಿಗೆ ಬೇಕಾಯಿತು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ನೀವು ಪರಿಶೀಲನೆ ಮಾಡಿ ನೋಡಿ ತೊಗೊಳ್ರಿ ಅಂತ ಹೇಳ್ತೀನಿ ನಾನು. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ಹಿಂದಿಯಲ್ಲಿ ಮಾತಾಡ್ತಾರೆ ಅವರು, ಎಷ್ಟು kg ಬೇಕು, ಏನು ಬೇಕು. ಸೊ 4-5 ಜನ ಸೇರಿ ನೀವು ಅಲ್ಲಿಗೆ ಹೋದ್ರಿ ಅಂತಂದರೆ ಒಬ್ಬೊಬ್ರು ನೀವು 45 kg 45 ಮೇಕೆಗಳು ತೊಗೊಂಡ್ರೆ ಒಂದು 100-200 ತಂದರೆ ಆರಾಮಾಗಿ ತರ್ಬೋದು ಇಲ್ಲಿಗೆ.